ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನುಲಿಯ ಚಂದಯ್ಯ ಜಯಂತಿ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ಟಿ ರಘುಮೂರ್ತಿಯವರು ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು. ಜಾತಿ, ಮತಭೇದ ಹಾಗೂ ಸಾಮಾಜಿಕ ಅಸಮಾನತೆಗಳನ್ನು ತೊಡೆದುಹಾಕಿ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ನುಲಿಯ ಚಂದಯ್ಯ ಮತ್ತು ನಾರಾಯಣ ಗುರುಗಳು ಶ್ರಮಿಸಿದ್ದಾರೆ. ಅವರ ಆದರ್ಶಗಳನ್ನು ಇಂದಿನ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದರು. ನಾರಾಯಣ ಗುರುಗಳ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶ ಸಾರ್ವಕಾಲಿಕವಾಗಿದೆ ಎಂದು ಹೇಳಿದರು. ಶಿಕ್ಷಕ ಉಮೇಶ್ ಹಾಗೂ ಪ್ರಾಧ್ಯಾಪಕ ಶ್ರೀರಾಮರೆಡ್ಡಿ ಉಪನ್ಯಾಸ ನೀಡಿದರು. ತಹಶೀಲ್ದಾರ್ ರೇಹಾನ್ ಪಾಷಾ, ಇಒ ಶಶಿಧರ್, ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ಗಣ್ಯರು, ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಉಮೇಶ್ ಅಂತ ಹೇಳಿ ಶಿಕ್ಷಕರು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ನುಲಿಯ ಚಂದ್ರವರ ಬಗ್ಗೆ ರಾಮರೆಡ್ಡಿಯವರು ಮಾತನಾಡಿದರು. ತದನಂತರ ದೊಡ್ಡನಪ್ಪವರು, ಇನ್ನು ನಮ್ಮ ಶ್ರೀನಿವಾಸ್ ಅವರು ಮಧ್ಯೆ ಅವರು ನಿರೂಪಣೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಸಮಾಜದ ಮುಖಂಡು, ಎರಡು ಸಮಾಜದ ಮುಖಂಡು ಅವ್ರ ಬಗ್ಗೆ ಇಬ್ಬರು ಉಮೇಶ್ ಅವರು ಏನು ಮಾತನಾಡಿದ್ದಾರೆ ಬ್ರಹ್ಮಶ್ರೀ ಗುರು ನಾರಾಯಣ ಗುರುಗಳ ಬಗ್ಗೆ ಅವರ ಮಾತುಗಳೆಲ್ಲ ಗಮನಿಸ್ತಾ ಅವರು ಈಗಾಗಲೇ ಭಾಳಷ್ಟು 19ನೇ ಶತಮಾನದ ಅಂಚಿನಲ್ಲಿ 20ನೇ ಶತಮಾನದ ಆರಂಭದಲ್ಲಿ ಅವರಿದ್ದು ಕೇರಳ ರಾಜ್ಯದಲ್ಲಿ ಜನಿಸಿ ತಮ್ಮದೇ ಆದ ಇತಿಹಾಸವನ್ನು ಅವರು ಬಿಟ್ಟೋಗಿದ್ದಾರೆ. ಖಂಡಿತವಾಗ್ಲೂ ಅವರು ಏನು ಈಗಾಗಲೇ 12ನೇ ಶತಮಾನದಲ್ಲಿದ್ದಂಥ ಜಾತಿ ವ್ಯವಸ್ಥೆ, ಬೇರೆ ಬೇರೆ ಹಿಂದೂಗಳ ಬಗ್ಗೆ ಇರ್ಬೋದು, ಅಸ್ಪೃಶ್ಯತೆ ಬಗ್ಗೆ ಅಸ್ಪೃಶ್ಯತೆ ಇರ್ಬೋದು, ಅವನ್ನೆಲ್ಲ ಹೋಗಲಾಡಿಸಂಥ ಕೆಲಸ ಅವರು ಮಾಡ್ತಾರೆ. ಜೊತೆಗೆ ಅವ್ರ ವೈಯಕ್ತಿಕ ಜೀವನವನ್ನು ಕೂಡ ಅವರು ತ್ಯಾಗ ಮಾಡ್ತಾರೆ. ಹಾಗಾಗಿ ಅಂಥವ್ರು ಯಾವತ್ತೂ ಕೂಡ ಜನರಿಗೆ ಯಾರು ಸ್ವಂತ ಹಿತಾಸಕ್ತಿಗೆ ಯಾರು ಮಹನೀಯರು ಸಾಂಸ್ಕೃತಿಕ ನಾಯಕರು ಅಂತ ಭಾವಿಸ್ತೀವಿ, ಅವರೆಲ್ಲರೂ ಕೂಡ ಮುಂದಿನ ಇತಿಹಾಸಕ್ಕೆ ಹೋಗ್ತಾರೆ. ಹಾಗಾಗಿ ನಾರಾಯಣ ಗುರುಗಳು ಕೂಡ ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಇದ್ದು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಅವರ ಸಂದೇಶ ಏನು, ಶಿಕ್ಷಣ ಪಡೆಯಿರಿ ಮತ್ತು ಸ್ವತಂತ್ರರಾಗಿರಿ. ಯಾರು ಶಿಕ್ಷಣ ಇರಲ್ಲ ಅವರು ಸ್ವತಂತ್ರ ಆಗಿದ್ದಾರೆ, ಬೇರೆ ಅಡಿಯಾಳಾಗಿರ್ತಾರೆ, ಬೇರೆ ಕೇಳಬೇಕಾಗ್ತದೆ. ಹಾಗಾಗಿ ಶಿಕ್ಷಣರಾಗಲಿ ಅಂತೇಳಿ ಮೊದಲ ಒಂದು ಸಂದೇಶ. ಜೊತೆ ಅದೇ ರೀತಿಯಾಗಿ ಸಂಘಟಿತರಾಗಲಿ, ನೀವು ಬಲಿಷ್ಠ ಆಗ್ತೀರಿ ಅಂತ. ಸಂಘಟನೆಯಲ್ಲಿರ್ತದೋ ಅಲ್ಲಿ ಬಲಿಷ್ಠ ಆಗ್ಬೋದು. ಮತ್ತು ಔದ್ಯೋಗಿಕ ಉದ್ಯಮಗಳನ್ನು ಸ್ಥಾಪಿಸಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾರೆ. ಇಂಥ ನಾಡುಗಳನ್ನೆಲ್ಲ ನಮ್ಮ ಜೀವನಕ್ಕೆ, ನಮ್ಮ ಸಮಾಜಕ್ಕೆ ಅವರ ಸಂದೇಶ. ಜೊತೆಗೆ ಅವರು ಶಿಕ್ಷಣಕ್ಕೆ ಭಾಳಷ್ಟು ಮಹತ್ವ ನೋಡಿ. ಅವರು ಕೇರಳದಲ್ಲಿದ್ದು ಅವ್ರಿಗೇನು ನಾವು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಸಾಕ್ಷರತೆ 100% ಇದೆ ಅಂದರೆ ಕೇರಳದಲ್ಲಿ. ಅದಕ್ಕೆ ಪೂರ್ವವಾಗಿ ಅದು ಕಾರಣ ಆಗಲಿಕ್ಕೆ ಕಾರಣ ನಾರಾಯಣ ಗುರುಗಳು ಅಂತ ಹೇಳಿ ಈಗಾಗಲೇ ಇತಿಹಾಸ ಹೇಳ್ತದೆ. ಇಂಥ ವಿಷಯಕ್ಕೆ ಮಹತ್ವವನ್ನು ಕೊಟ್ಟಂಥವ್ರು ತತ್ವಾದರ್ಶಗಳನ್ನು ನಾವೆಲ್ಲ ಪಾಲನೆ ಮಾಡೋದಂತಹ ಸಂದರ್ಭಗಳಿಂದ ಕಾಯಕಯೋಗಿ ನುಲಿಯ ಚಂದಯ್ಯನವರು 12ನೇ ಶತಮಾನದಲ್ಲಿ ಏನು ಇದ್ದರು. ಅವರು ಕ್ರಿಸ್ತಶಕ 1960ರಲ್ಲಿ ಬಿಜಾಪುರ ಜಿಲ್ಲೆ ಶಿವಗಿರಿಯನ್ನು ಊರಲ್ಲಿ ಜನಿಸ್ತಾರೆ. ಜೊತೆಗೆ ಅವರು ಕೊನೆಯ ಕಾಲದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕು ಮುಲ್ಲೇರು ಅನ್ನೋ ಗ್ರಾಮದಲ್ಲಿ ಭಾಳಷ್ಟು ಸರಿದ್ದು ಅವರ ತತ್ವ ಆದರ್ಶಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ನಾನು ಸಚಿವನ ಮೇಲೆ ಮೊದಲೇ ಬಾರಿ ನಾನು ಇಲ್ಲಿ 3ನೇ ತಾರೀಕು ಸಚಿವನಾದೆ. 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಈಗ ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, 8ನೇ ತಾರೀಕು ನಾವು ಹೊಳಲ್ಕೆರೆಗೆ ಹೋಗಿದ್ವಿ. ಆ ಹೊಳಲ್ಕೆರೆಗೆ ನಾನು ನೋಡೋಂಥ ಸಂದರ್ಭದಲ್ಲಿ ಅದೇ ಬರಗಾಲದ ವೀಕ್ಷಣೆ ಮತ್ತು ಪರಿಶೀಲನಾ ಸಭೆಗೆ ಅವತ್ತು ಅಲ್ಲಿ ಹೋಗಿ ನುಲಿಯನೂರು ಚಂದಯ್ಯನವರ ದೇವಸ್ಥಾನ ಇದೆ, ಸಮುದಾಯ ಭವನ ಇದೆ. ಇವತ್ತು ನನ್ನನ್ನು ಕರೆದಿದ್ದು ಇದೆಲ್ಲ ಕೆಲಸದಿಂದ ಹೋಗ್ಲಿಕ್ಕಾಗಲ್ಲ. ಖಂಡಿತವಾಗ್ಲೂ ಅವರ ಒಂದು ಭಾವಚಿತ್ರ ಇದರ ಪ್ರತಿಮೆ
ಅಲ್ಲಿದೆ, ಅದನ್ನು ಪೂಜೆ ಮಾಡ್ತಾರೆ. ಆದರೆ ಇದನ್ನೆಲ್ಲ ಯಾಕೆ ಹೇಳ್ಬೇಕಂದ್ರೆ ಅದಕ್ಕೆ ಕಾರಣ ಆಗಿರ್ತಾರೆ ಅವ್ರು ಬದುಕಿಂತ ಬದುಕು. ಬಹುಶಃ ಭಾಳಷ್ಟು ಅದ್ಭುತವಾಗಿ ಯಾರು ಬದುಕ್ತಾರೆ ಅವ್ರ ಬದುಕು ಅವರು ಲೆಕ್ಕದಲ್ಲಿ ಇದಲ್ಲ. ಅವಾಗ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ. ಕೊನೆಗೆ ಅವ್ರ ಮೊಮ್ಮಕ್ಕಳು ಮಕ್ಕಳು ನೆನೆಸ್ತಿರ್ತಾರೆ ಗೊತ್ತಿಲ್ಲ. ಆದರೆ ಸಮಾಜಕ್ಕೋಸ್ಕರ ಬದುಕಂಥವ್ರನ್ನ ಈ ರೀತಿಯಾದ ನಾವು ಮುಂದಿನ ಪೀಳಿಗೆಗೆ ನಾವೆಲ್ಲ ಕೊಡಬೇಕು. ಯಾವತ್ತೂ ಕೂಡ ಏನಾದರೂ ಅನಿವಾರ್ಯ ಸಂದರ್ಭದಲ್ಲಿ ನಾನು ಶಾಸಕ ಇದ್ದಾಗ ಕೆಲವರು ಅನಿವಾರ್ಯವಾದಾಗ ನಾನು ಬರ್ತಿದ್ದಿಲ್ಲ. ಸುಳ್ಳುಕ್ಕೆ ನನ್ನ 90 ಮಗ ಎಲ್ಲ ಜಯಂತಿಗಳನ್ನ ಬರ್ತೀನಿ. ಈಗಲೂ ಕೂಡ ಅಂಥ ಪ್ರಯತ್ನ ಯಾವತ್ತೂ ಇರುತ್ತೆ ಜಿಲ್ಲೆ. ಇವತ್ತು ಕೂಡ ಅದೇ ರೀತಿ ನಾರಾಯಣ ಗುರು ಜಯಂತಿ ಅವಕಾಶ ಆದಮೇಲೆ ಮೊಟ್ಟ ಮೊದಲಿಂದ ನಾರಾಯಣ ಗುರು ಜಯಂತಿ ನಾವು ಆಚರಿಸಿದ್ದೇವೆ. ಇವತ್ತು ನಮ್ಮ ಜಾತಿ ಮೇಲೆ ಅವ್ರಿಗೆ ಅಭಿವೃದ್ಧಿ ಅಪಾರವಾದಂಥ ಒಂದು ನಂಬಿಕೆ. ನಮ್ಮ ಜಾತಿ ಅನ್ನೋದಕ್ಕಿಂತ ನಾವು ಸ್ವಲ್ಪ ಹೇಳ್ಕೊಂತೀವಿ ನಮ್ದು ಅಂತ. ಅವ್ರು ಯಾವ ಜಾತಿ ಮೇಲೆ ಕೂಡ ಎಲ್ಲ ಒಂದೇ, ಎಲ್ಲ ನಮ್ಮ ಬಂಧು ಬಳಗ ಅಂತೇಳಿ ಅವರು ಒಂದು ಮನೆ ಕುಟುಂಬದ ರೀತಿಯಲ್ಲಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ನಿಮಗೆಲ್ಲ ಗೊತ್ತಿದೆ ಚಳ್ಳಕೆರೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ನೀರಾವರಿ ಆಗಲಿ, ಸ್ಕೂಲ್ ಆಗಲಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗಲಿ, ರಸ್ತೆ ಆಗಲಿ, ಅದೇ ರೀತಿ ಶಾಲೆ ಎಲ್ಲ ರೀತಿಯೂ ಅಭಿವೃದ್ಧಿ ಮಾಡ್ತಾರೆ. ಅದೇ ರೀತಿ ಎಲ್ಲ ಸಮಾಜದ ಒಂದು ಸಮುದಾಯ ಭವನಗಳನ್ನ ಮಾಡಿಕೊಂಡು, ಅದೇ ರೀತಿ ಎಲ್ಲ ಒಂದು ಹಟ್ಟಿಗಳಾಗಿರ್ಬೋದು, ಲಂಬಾಣಿ ಹಟ್ಟಿ, ಎಸ್ಸಿ ಕಾಲೋನಿ, ಎಸ್ಟಿ ಕಾಲೋನಿಗಳಲ್ಲಿ ಕೂಡ ಒಂದು ಆ ಮೂಢನಂಬಿಕೆ ಹೋಗಿ ಅವರು ದೇವ್ರನ್ನ ಪೂಜೆ ಮಾಡಲಿ ಅಂತೇಳಿ ಎಲ್ಲ ಕಾಲೋನಿಗಳಿಗೂ ದೇವಸ್ಥಾನಗಳನ್ನು ಕಟ್ಟಿಕೊಡ್ತಾರೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಸ್ವಲ್ಪ ಬೇಜಾರಾಗ್ಬೋದು ನಾನು ಹೇಳೋದು. ಸಾಹೇಬರು ಗೆದ್ದು ವರ್ಷಪುರವರಿಗೆ ಗೆದ್ದ ಮೇಲೆ ಒಂದು ಸಭೆಗೆ ಹೋದ್ವಿ. ಗಂಡು ಮಗಳು ಬಂದು ಖಾಲಿ ಮುಗಿದ್ಬಿಟ್ರು, ಸ್ವಾಮಿ ನನ್ನ ಗಂಡು ಹುಡುಗಿದ್ರು ನಾನು ಓದಿದ್ದಾನೆ, ಏನಾದ್ರು ಮಾಡಿ ಸಾಯಿ ಹೆಂಡ ಮಾನವರು ನಿಲ್ಲಿಸ್ಬೇಕು ಇಲ್ಲಿ ಕ್ರಾಂತಿ ಮಾಡ್ತಾರೆ. ಅವಾಗ ಅವತ್ತಿನ ಇವತ್ತಿನವರೆಗೂ ಅವರು ಆ ಒಂದು ಮಧ್ಯಮಕ್ಕೆ ಯಾರಿಗೂ ಅವರು ಕೋಪರೇಷನ್ ಕೊಡೋದು, ಹೊಂದಾಣಿಕೆ ಇಲ್ಲ. ಅದಕ್ಕೆ ಮಾತ್ರ ಒಳ್ಳೆಯದಕ್ಕೆ ನೀವು ಏನಕ್ಕಾರ ಬರ್ರಿ, ಅವರು ಒಳ್ಳೆ ಹೊಂದಾಣಿಕೆ ಮಾಡ್ಕೊತಾರೆ. ಆ ವಿಚಾರದಲ್ಲಿ ಮಾತ್ರ ಯಾವುದೇ ಹೊಂದಾಣಿಕೆ ಮಾಡ್ಕೊಂಬಂದಿದ್ದಾರೆ. ನಮ್ಮರು ಕೂಡ ಅವರು ಮಾಡೋದು ಒಳ್ಳೇದು ಬಿಡು ಅಂತೇಳಿ ನಮ್ಮರು ಕೂಡ ಯಾವುದೇ ಬೇಜಾರಿಲ್ಲ, ತೊಂದರೆ ಇರ್ತಾರೆ. ಅವ್ರು ಮಾಡೋದು ಒಳ್ಳೆ ಧರ್ಮ. ಹಾಗೆ ಅದರಲ್ಲಿ ನಾವು ನಮ್ಮ ಪ್ರೊಫೆಸರ್ ಶ್ರೀ ನಾರಾಯಣ ಗುರು ಜಯಂತಿಯ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನವನ್ನು ನೀಡಿ ಈ ಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ಹಾಗೂ ನುಲಿವನ್ ಚಂದೆ ಜಯಂತಿ ಕಾರ್ಯಕ್ರಮ, ಈ ಎರಡೂ ಕಾರ್ಯಕ್ರಮಗಳ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 2 ವರ್ಷದ ಕೆಳಗೆ 2 ಕಾರ್ಯಕ್ರಮಗಳು ಒಂದೇ ಸರಿ ಬಂದಿವೆ. ಹಿಂದೂ ಪಂಚಾಂಗದ ಪ್ರಕಾರ ನಾವು ಈ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಮತ್ತೆ 2 ವರ್ಷದ ನಂತರ ನಮ್ಮ 2 ಸಮಾಜದ ಮುಖಂಡರು ಸೇರ್ಬಿಟ್ಟು ಮತ್ತೆ ಈ ಒಂದು ಇದು ನಿಜಕ್ಕೂ ಒಂದು ಅತ್ಯದ್ಭುತವಾದಂತಹ ಒಂದು ಸುವರ್ಣ ಅವಕಾಶ ಅಂತಾನೆ ನಾನು ಭಾವಿಸ್ತೀನಿ. ಯಾಕಂದ್ರೆ ನಮ್ಮ ಜನಪ್ರಿಯ ಸಚಿವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರಲ್ಲೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ನಮ್ಮ ನಿಮ್ಮೆಲ್ಲರ ಒಂದು ಸುದೈವ ಅಂತಂದೇ ಭಾವಿಸ್ತೀನಿ. ಮೊದಲನೇದಾಗಿ ನನ್ನ ಒಂದು ಅಭಿನಂದನೆಗಳನ್ನ, ಅವರು ಸಚಿವರಾಗಿದ್ದಕ್ಕೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮಗೂ ಒಂದು ಕುತೂಹಲ ಇತ್ತು. ಈ ಒಂದು ನಮ್ಮ ಜನಪ್ರಿಯ ಶಾಸಕರು ಸಚಿವರಾದಂತಹ ಸಂದರ್ಭದಲ್ಲಿ ಟಿವಿನಲ್ಲಿ ನ್ಯೂಸ್ ಬರ್ತಾ ಇತ್ತು. ನ್ಯೂಸ್ ಬರುವಂತ ಸಂದರ್ಭದಲ್ಲಿ ಎಲ್ಲ ಸಚಿವರ ಒಂದು ಹೆಸರುಗಳನ್ನ ಹೇಳ್ತಾ ಇದ್ರು. ಹೇಳ್ಬಿಟ್ಟು ಕಾರ್ಯಕ್ರಮಕ್ಕೆ ಅವರಿಗೆ ಪ್ರಮಾಣ ವಚನ ಬೋಧನೆಯನ್ನ ಮಾಡ್ತಾ ಇದ್ರು. ಟಿವಿನಲ್ಲಿ ಒಂದೇ ಒಂದು ಮಾತು ಬಂತು, ಅದು ನಮ್ಮ ಸಚಿವರ ಬಗ್ಗೆ. ಏನಪ್ಪಾ ಅಂತಂದ್ರೆ ಶುದ್ಧ ಹಸ್ತರು, ಕ್ಲೀನ್ ಇಮೇಜ್ ಇರ್ತಕ್ಕಂಥ ಸಚಿವರು ನಮಗೆ ಈ ಒಂದು ಸಚಿವರಾಗಿ ಆಯ್ಕೆ ಆಗಿದ್ದಾರೆ.